ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಾಲಚಕ್ರ ಉರುಳಿದೆ. ವಿಷವಿಕ್ಕಿದ ದೇಶಗಳೇ ಇಂದು ಅದೇ ಕಾರ್ಕೋಟಕ ವಿಷಕ್ಕೆ ನರಳುತ್ತಿವೆ. ಬಿತ್ತಿದ್ದನ್ನೇ ಬೆಳೆಯುವಂತೆ ಭಯೋತ್ಪಾದನೆಯನ್ನ ಪೋಷಿಸಿ ಬೆಳೆಸಿದ್ದ ದಟ್ಟ ದರಿದ್ರ ದೇಶಗಳು ಇಂದು ಅದೇ ಉಗ್ರವಾದದಿಂದ ಪರಸ್ಪರ ಕಚ್ಚಾಡುತ್ತಿವೆ. ಭಯೋತ್ಪಾದನೆಯನ್ನೇ ಹಾಸಿ ಹೊದ್ದು ಮಲಗಿದ್ದ ರಾಷ್ಟ್ರಗಳಿಗೀಗ ಭಯೋತ್ಪಾದನೆ ಮಗ್ಗುಲ ಮುಳ್ಳಾಗಿ ಕಾಡ್ತಿದೆ. ಬದುಕನ್ನ ಹೈರಾಣಾಗಿಸ್ತಿದೆ. ಹಿಡಿ ಅಕ್ಕಿಗಾಗಿ ಜಗತ್ತಿನೆದುರು ಭಿಕ್ಷಾ ಪಾತ್ರೆ ಹಿಡಿದು ನಿಂತಿದ್ದ ಆ ದೇಶಗಳಿಗೆ ಉಗ್ರರು ತಮ್ಮ ಅಕಾರಳ ವಿಕಾರಳ ರೂಪ ತೋರಿಸ್ತಾ ಇದ್ದಾರೆ. ಹೌದು, ಇದು ಸದ್ಯ ಚಾಲ್ತಿಯಲ್ಲಿರುವ ಪಾಕಿಸ್ತಾನ ಅಫ್ಘಾನಿಸ್ತಾನ ನಡುವಿನ ಕದನದ ಕರಾಳ ಕತೆ. ಒಂದೆಡೆ ತಾಲಿಬಾನಿಗಳು ಕತ್ತೆ ಹಿರಿದು ನಿಂತಿದ್ದರೆ, ಮತ್ತೊಂದೆಡೆ ಪಾಕಿಸ್ತಾನದ ಸೇನಾ ರಕ್ಕಸರು ಅಫ್ಘಾನ್ರ ಮೇಲೆ ಮುಗಿ ಬೀಳುತ್ತಿದ್ದಾರೆ. ಒಂದು ಸಮಯದಲ್ಲಿ ಭಯೋತ್ಪಾದನೆಗೆ ತಮ್ಮ ಜೀವವೇ ಸಮರ್ಪಣೆ ಅನ್ನುವ ರೀತಿಯಲ್ಲೇ ಪರಸ್ಪರ ಸಮರ್ಥನೆಗಿಳಿಯುತ್ತಿದ್ದ ರಾಷ್ಟ್ರಗಳು ಈಗ ಜಿದ್ದಿಗೆ ಬಿದ್ದವರಂತೆ ಕಾದಾಡ್ತಾ ಇದ್ದಾರೆ. ಹಾಗಾದರೆ ಏನಿದು ಅಫ್ಘಾನ್ ಪಾಕ್ ಜಂಗಿ ಕುಸ್ತಿ? ಪಾಕ್ ತಾಲಿಬಾನ್ಗಳ ಮೇಲೆ ಉರಿದು ಬೀಳ್ತಿರೋದ್ಯಾಕೆ? ಏರ್ ಸ್ಟ್ರೈಕ್ ನಲ್ಲಿ ಸತ್ತವರೆಷ್ಟು? ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ಇದ್ದಕ್ಕಿದ್ದಂತೆ ಕದನ ವಿರಾಮ ಘೋಷಿಸಿದ್ಯಾಕೆ? ಇದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಪಾಕಿಸ್ತಾನ ಅಫ್ಘಾನಿಸ್ತಾನ ನಡುವಿನ ಸಂಘರ್ಷ ಮತ್ತೊಂದು ತಿರುವಿಗೆ ಹೊರಳಿದೆ. ಇತರ ದೇಶಗಳಲ್ಲಿ ಬೆಂಕಿ ಇಟ್ಟು ಮೋಜು ನೋಡ್ತಾ ಇದ್ದ ರಾಷ್ಟ್ರಗಳಲ್ಲೇ ಈಗ ಘನ ಸಂಘರ್ಷ ಭುಗಿಲೆದ್ದಿದೆ. ಕಳೆದೆರಡು ವಾರಗಳಿಂದ ತೀವ್ರಗೊಂಡಿದ್ದ ಕದನ ಈಗ ಹೆಚ್ಚು ಕಡಿಮೆ ಅಂತಾರಾಷ್ಟ್ರೀಯವಾಗಿ ಒತ್ತಡ ನಿರ್ಮಿಸುವಷ್ಟು ಬೆಳೆದು ನಿಂತಿದೆ. ಮೇಲ್ನೋಟಕ್ಕೆ ಇದು ಗಡಿ ಸಂಘರ್ಷ ಅಂತ ಅಂದುಕೊಂಡರೂ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ಸರಿಪಡಿಸಲಾಗದಷ್ಟು ಬಿರುಕು ತಂದಿದೆ. ಧರ್ಮದ ಅಮಲನ್ನೇ ಉಸಿರಾಡುವ ಎರಡು ರಾಷ್ಟ್ರಗಳೀಗ ಜಿದ್ದಿಗೆ ಬಿದ್ದವರಂತೆ ಕತ್ತಿ ಮಸೆಯುತ್ತಿವೆ. ನಾಗರಿಕರ ಪ್ರಾಣವನ್ನೇ ಲೆಕ್ಕಿಸದೆ ಯುದ್ಧಕ್ಕೆ ನಿಂತಿವೆ. ಹಾಗಾದರೆ ಏಕಾಏಕಿ ಈ ಕದನ ಏರ್ಪಟ್ಟಿದ್ಯಾಕೆ? ಅಸಲಿಗೆ ಅಫ್ಘಾನ್ ಪಾಕಿಸ್ತಾನದ ನಡುವೆ ಏನಾಗ್ತಿದೆ? ಎಲ್ಲವನ್ನ ಮೊದಲು ನೋಡೋಣ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನ ಸಹಜವಾಗಿ ಭೂಗಡಿಯನ್ನ ಹಂಚಿಕೊಳ್ಳುತ್ತವೆ. ವಾಯುವ್ಯ, ಪಶ್ಚಿಮ ಹಾಗೂ ಉತ್ತರದ ತುದಿಯಲ್ಲಿ ಉಭಯ ರಾಷ್ಟ್ರಗಳಿಗೆ ಗಡಿ ಇದೆ. ಕಳೆದ 2 ವಾರಗಳಿಂದ ಗಡಿ ವಿಚಾರವಾಗಿ ಉಗ್ರರ ನುಸುಳುವಿಕೆ ವಿಷಯವಾಗಿ ಗದ್ದಲ ತಾರಕಕ್ಕೇರಿದೆ. ಇದು ಏರ್ ಸ್ಟ್ರೈಕ್ ಮಾಡುವ ಮಟ್ಟಿಗೆ ಹೋಗಿದೆ. ವಿಚಿತ್ರ ಅಂದ್ರೆ ಪಾಕಿಸ್ತಾನಿ ಸೈನಿಕರನ್ನ ಅತ್ಯಂತ ತುಚ್ಛವಾಗಿ ಅವಮಾನಕರ ರೀತಿಯಲ್ಲಿ ತಾಲಿಬಾನಿಗಳು ನಡೆಸಿಕೊಳ್ಳುತ್ತಿದ್ದಾರೆ. ಯಾವ ಮಟ್ಟಿಗೆ ಅಂದ್ರೆ ಪಾಕ್ ಸೈನಿಕರ ಶರ್ಟು ಪ್ಯಾಂಟು ಬಿಚ್ಚಿಸಿ ಬೀದಿಗಳಲ್ಲಿ ನೇತು ಹಾಕುವ, ಬಂದೂಕುಗಳನ್ನ ಸಾರ್ವಜನಿಕವಾಗಿ ಇಟ್ಟು ಅವಮಾನಿಸಲಾಗ್ತಾ ಇದೆ. ಬಹುಶಃ ಇಷ್ಟೊಂದು ಅವಮಾನವನ್ನ ಪಾಕಿಸ್ತಾನಕ್ಕೆ ಯಾವ ರಾಷ್ಟ್ರವೂ ಮಾಡಿರಲಿಲ್ಲ. ಅಷ್ಟಕ್ಕೂ ಅವಮಾನ ಪಾಕಿಸ್ತಾನ ಸೇನೆಗೇನು ಹೊಸದಲ್ಲ. ಆದರೆ ಯುದ್ಧ ನೀತಿಯನ್ನ ಗಾಳಿಗೆ ತೂರಿ ಅದರದ್ದೇ ಭಾಷೆಯಲ್ಲಿ ಅಫ್ಘನ್ನರು ಉತ್ತರ ನೀಡುತ್ತಿದ್ದಾರೆ ಅನ್ನೋದನ್ನ ಮಾತ್ರ ಇಲ್ಲಿ ಹೇಳಲೇಬೇಕು. ಪಾಕ್ ಸೈನಿಕರನ್ನ ಎಳೆದು ಹಾಕಲಾಗಿದೆ, ಬಟ್ಟೆ ಬಿಚ್ಚಿಸಲಾಗಿದೆ, ಮೃತ ಯೋಧರನ್ನ ರಬ್ಬರ್ ಎಳೆದಂತೆ ಎಳೆದು ಬಿಸಾಕಲಾಗಿದೆ. ಇಂತಹ ಹಲವು ದೃಶ್ಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇನ್ನು ಭಯಂಕರ ಅಂದ್ರೆ ತಾಲಿಬಾನಿಗಳು ಗಡಿಯಲ್ಲಿದ್ದ ಪಾಕ್ ಅಫ್ಘಾನ್ ದೋಸ್ತಿ ಗೇಟ್ ಅನ್ನೇ ಕಿತ್ತು ಎಸೆದಿದ್ದಾರೆ. 6ಕ್ಕೂ ಅಧಿಕ ಸೈನಿಕರನ್ನ ಮನಬಂದಂತೆ ಕೊಚ್ಚಿ ಹಾಕಿದ್ದಾರೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ತಾಲಿಬಾನಿಗಳು ತಮ್ಮ ಸಂಸ್ಕೃತಿ ತೋರಿಸಿದ್ದಾರೆ. ಇನ್ನು ಇದಕ್ಕೆ ಉತ್ತರ ಅನ್ನುವ ಹಾಗೆ ಪಾಕಿಸ್ತಾನ ಕೂಡ ಕಾಬೂಲ್, ಕಂದಹಾರ ಸೇರಿದಂತೆ ಹಲವೆಡೆ ಏರ್ ಸ್ಟ್ರೈಕ್ ಮಾಡಿದೆ. ತೆಹರಿಕ್ ಈ ತಾಲಿಬಾನ್ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಅಟ್ಯಾಕ್ ಮಾಡಿ ತನ್ನ ಪೌರುಷ ತೋರಿಸಿದೆ. ಆದರೆ ಹೇಳಿ ಕೇಳಿ ತಾಲಿಬಾನ್ ಆಡಳಿತವಿರುವ ಅಫ್ಘಾನಿಸ್ತಾನದಲ್ಲಿ ಪಾಕ್ ಆಟ ನಡಿಲಿಲ್ಲ. ತಾಲಿಬಾನಿಗಳು ಕೂಡ ಭಯಂಕರ ರೀತಿಯಲ್ಲೇ ತಿರುಗೇಟು ಕೊಡ್ತಿದ್ದಾರೆ. ತಾಲಿಬಾನ್ ಪಡೆಗಳು ಶನಿವಾರ ಗಡಿಯಲ್ಲಿ ಪಾಕಿಸ್ತಾನಿ ಸೈನಿಕರ ವಿರುದ್ಧ ಸಶಸ್ತ್ರ ಪ್ರತೀಕಾರ ತೀರಿಸಿಕೊಂಡಿವೆ. ಪಾಕ್ ಗಡಿಗೆ ಅಂಟಿಕೊಂಡಿರುವ ಕುನಾರ್, ನಂಗಾರ್ಹಾರ್, ಪಕ್ತಿಯಾ, ಗೋಸ್ಟ್ ಹಾಗೂ ಹೆಲ್ಮಂಡ್ ಪ್ರಾಂತ್ಯಗಳಲ್ಲಿ ಪಾಕ್ ಸೈನಿಕರನ್ನ ಫುಟ್ಬಾಲ್ ರೀತಿ ಚೆಂಡಾಡಲಾಗಿದೆ. ಇದಿಷ್ಟಕ್ಕೆ ನಿಂತಿಲ್ಲ. ಗಡಿಯುದ್ದಕ್ಕೂ 4 ಹಂತಗಳಲ್ಲಿ ಲಘು ಹಾಗೂ ಭಾರೀ ಫಿರಂಗಿಗಳನ್ನ ಸ್ಫೋಟಿಸಲಾಗಿದೆ. ಫಿರಂಗಿ ಮತ್ತು ಪದಾತಿದಳದ ಶಸ್ತ್ರಾಸ್ತ್ರಗಳನ್ನ ಎರಡು ರಾಷ್ಟ್ರಗಳು ಬೇಕಾಬಿಟ್ಟಿಯಾಗಿ ಬಳಸ್ತಾ ಇವೆ. ಅದರಲ್ಲೂ ತಾಲಿಬಾನಿಗಳು ಪಾಕಿಸ್ತಾನದ ಚಡ್ಡಿ ಹರಿಯುತ್ತಿದ್ದಾರೆ. ಅಫ್ಘಾನಿಸ್ತಾನ ಭಾರತದಂತೆ ಶಿಸ್ತು ಸಂಯಮದ ರಾಷ್ಟ್ರವಲ್ಲ. ತಾಲಿಬಾನಿಗಳು ತಮಗೆ ತೋಚಿದ ರೀತಿಯಲ್ಲಿ ಫಿರಂಗಿ ಹಾರಿಸುತ್ತಾ ಪಾಕ್ ಸೈನಿಕರನ್ನ ಅಟ್ಟಾಡಿಸುತ್ತಿದ್ದಾರೆ. ಈ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿವೆ. ಖುದ್ದು ತಾಲಿಬಾನ್ ಆಡಳಿತದ ವಕ್ತಾರರೇ ಪ್ರತೀಕಾರದ ದಾಳಿಯನ್ನ ಮಾಡಿರೋದಾಗಿ ಹೇಳ್ತಿದ್ದಾರೆ. ಅಲ್ಲದೆ ಪಾಕ್ ಸೇನೆಯಿಂದ ಸಾಕಷ್ಟು ಶಸ್ತ್ರಾಸ್ತ್ರ ಫಿರಂಗಿ ವಶಪಡಿಸಿಕೊಂಡಿರೋದಾಗಿ ಹೇಳಿದ್ದಾರೆ. ಇನ್ನು ದಾಳಿಯಲ್ಲಿ ಪಾಕ್ ಚೆಕ್ ಪೋಸ್ಟ್ಗಳ ಸ್ಥಿತಿಯಂತೂ ಚಿಂದಿಯಾಗಿದೆ.
ಪ್ರಮುಖವಾಗಿ ಬಲೂಚಿಸ್ತಾನ ಭಾಗದಲ್ಲೇ ಬರುವ ಖೈಬರ್ ಪ್ರಾಂತ್ಯದಲ್ಲಿ ಸಂಘರ್ಷಗಳು ಕೇಂದ್ರೀಕೃತವಾಗಿದೆ. ತಾಲಿಬಾನ್ ಪಡೆಗಳು ಹುಚ್ಚು ಹಿಡಿದವರಂತೆ ಗುಂಡು ಹಾರಿಸುತ್ತಾ ಥೇಟ್ ಸಿನಿಮಾ ಶೈಲಿಯಲ್ಲೇ ಪಾಕ್ ಮೇಲೆ ಮುಗಿ ಬೀಳುವ ಶಪಥ ಮಾಡಿದ್ದಾರೆ. ಈ ದೃಶ್ಯಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ. ಇನ್ನು ಮತ್ತೊಂದು ಸಂಗತಿ ಅಂದ್ರೆ ಪಾಕ್ನ T-55 ಯುದ್ಧ ಟ್ಯಾಂಕ್ ಅನ್ನ ತಾಲಿಬಾನಿಗಳು ವಶಪಡಿಸಿಕೊಂಡಿದ್ದಾರೆ. ಸದ್ಯ ಪಾಕಿಸ್ತಾನದ ಬಳಿ T-55 ಮಾದರಿಯ 282 ಟ್ಯಾಂಕ್ಗಳಿವೆ. ಅವುಗಳಲ್ಲಿ ಒಂದನ್ನ ತಾಲಿಬಾನ್ ಪಡೆ ವಶಕ್ಕೆ ಪಡೆದಿದೆ. ಅಂದಹಾಗೆ ಪಾಕಿಸ್ತಾನ ಇವುಗಳನ್ನ ಸರ್ಬಿಯಾದಿಂದ ಖರೀದಿ ಮಾಡಿತ್ತು. ಇನ್ನು ಪ್ರತೀಕಾರದ ಜ್ವಾಲೆಯಲ್ಲಿ ಬೇಯುತ್ತಿರುವ ಪಾಕ್ ಸೇನೆ ಬಲ್ಚಿಸ್ತಾನ ಭಾಗದಲ್ಲಿ ಚಮನ್ ಬೋಲ್ಡಾಕ್ ಗಡಿಯಲ್ಲಿ ತನ್ನ ಪ್ರತಾಪ ತೋರಿಸಿದೆ. ಗಡಿಗೆ ಅಂಟಿಕೊಂಡಿರುವ ಅಫ್ಘಾನ್ ಪ್ರದೇಶದಲ್ಲಿ ವಾಯುದಾಳಿ ಮಾಡಿದೆ. ಬುಧವಾರ ಬೆಳಗ್ಗೆವರೆಗೂ ಈ ಸಂಘರ್ಷ ಜಾರಿಯಲ್ಲಿತ್ತು. ಈ ದಾಳಿಯಿಂದಾಗಿ ತಾಲಿಬಾನ್ ಮತ್ತಷ್ಟು ವ್ಯಗ್ರವಾಗುವಂತಾಗಿದೆ. ಹೀಗಿರುವ ಮಾಹಿತಿಯಂತೆ ಸ್ಪಿನ್ ಬೋಲ್ಡಾಕ್ ಜಿಲ್ಲೆಯಲ್ಲಿ ರಾತ್ರಿಯಿಡೀ ನಡೆದ ಸಂಘರ್ಷದಲ್ಲಿ ಅಫ್ಘಾನಿಸ್ತಾನದ 15 ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಹಾಗೆ 4 ಅಫ್ಘಾನ್ ಸೈನಿಕರು ಕೂಡ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊದಲೇ ಹೇಳಿದಂತೆ ಸ್ಪಿನ್ ಬೋಲ್ಡಾಕ್ ಪ್ರದೇಶ ಆಯಕಟ್ಟಿನ ಸ್ಥಾನ. ಇಲ್ಲಿಂದ ಕಂದಹಾರ್ ದೂರವೇನೂ ಇಲ್ಲ. ಹೀಗಾಗಿ ತಾಲಿಬಾನಿಗಳು ಭಯಂಕರ ರೀತಿಯಲ್ಲೇ ಪಾಕಿಗೆ ತಿರುಗೇಟು ನೀಡುತ್ತಿದ್ದಾರೆ. ಕೆಲವು ಮಾಹಿತಿಗಳ ಪ್ರಕಾರ ಬುಧವಾರದವರೆಗೂ ಅಫ್ಘಾನ್ ಪಡೆಗಳು ಗಡಿಗೆ ಅಂಟಿಕೊಂಡಿರುವ ಬರೋಬ್ಬರಿ 25ಕ್ಕೂ ಅಧಿಕ ಪಾಕ್ ಮಿಲಿಟರಿ ಪೋಸ್ಟ್ಗಳನ್ನು ಆಕ್ರಮಿಸಿಕೊಂಡಿವೆ ಅಂತ ಹೇಳಲಾಗಿದೆ. ಜೊತೆಗೆ ಸುಮಾರು 58 ಪಾಕ್ ಸೈನಿಕರು ಹತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಿಷ್ಟೇ ಅಲ್ಲ, ತಾಲಿಬಾನ್ ಸರ್ಕಾರದ ವಕ್ತಾರ ಜಬಿಹುಲ್ಲಾ ಮುಜಾಹಿದ್ ಪಾಕಿಸ್ತಾನ ಪಡೆಗಳು ಭಾರಿ ಶಸ್ತ್ರಾಸ್ತ್ರಗಳನ್ನ ಬಳಸಿ ದಾಳಿ ನಡೆಸಿವೆ ಅಂತ ಆರೋಪಿಸಿದ್ದಾರೆ. ಜೊತೆಗೆ ಅಫ್ಘಾನ್ ಕಡೆಯಿಂದಲೂ ಸಾವು ನೋವುಗಳಾಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಅವರ ಪ್ರಕಾರ ಪಾಕ್ ದಾಳಿಯಿಂದ 12 ನಾಗರಿಕರು ಸಾವನ್ನಪ್ಪಿದ್ದಾರೆ ಮತ್ತು ಸುಮಾರು 100 ಜನರು ಗಾಯಗೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ಗುಂಡಿನ ದಾಳಿಯಿಂದ ಸ್ಪಿನ್ ಬೋಲ್ಡಾಕ್ನಲ್ಲಿ ಗುರುವಾರ ಬೆಳಗಿನವರೆಗೂ ಅಂಗಡಿಗಳು ಮತ್ತು ವ್ಯವಹಾರಗಳು ಮುಚ್ಚಲ್ಪಟ್ಟಿದ್ದವು. ಹಾಗೆ ನೋಡಿದ್ರೆ ಪಾಕಿಸ್ತಾನದ ಬಳಿ ಶಸ್ತ್ರಾಸ್ತ್ರಗಳ ದೊಡ್ಡ ಸಂಗ್ರಹವೇ ಇದೆ. ಹೀಗಿದ್ರೂ ಪಾಕ್ ತಾಲಿಬಾನಿಗಳ ಮುಂದೆ ಮಂಡಿಯೂರಿದೆ. ಏನೇ ಶಸ್ತ್ರಾಸ್ತ್ರ ಇದ್ರೂ ತಾಲಿಬಾನಿಗಳ ಮುಂದೆ ಕಿರಾತಕ, ನಯವಂಚಕ ಪಾಕಿಸ್ತಾನದ ನರಿಬುದ್ಧಿ ನಡೀತಾ ಇಲ್ಲ. ಕೇವಲ 15 ನಿಮಿಷ ಸಮಯದಲ್ಲೇ ಪಾಕಿಸ್ತಾನದ ಸೈನಿಕರು ತಾಲಿಬಾನಿಗಳ ಮುಂದೆ ಶರಣಾಗಿದ್ದಾರೆ. ಬಹುಶಃ ಇದಕ್ಕಿಂತ ಹೀನಾಯ ಸೋಲು ಮತ್ತೊಂದು ಇರ್ಲಿಕ್ಕಿಲ್ಲ. ಸೋಲಿನ ದವಡೆಗೆ ಸಿಕ್ಕ ಪಾಕ್ ಆರ್ಮಿ ತರಾತುರಿಯಲ್ಲಿ ಕದನ ವಿರಾಮಕ್ಕೆ ಮೊರೆ ಇಟ್ಟಿತ್ತಂತೆ. ತನ್ನ ಆಡಳಿತಗಾರರ ಮೂಲಕ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮುಂದಾಗಿತ್ತು. ಹೀಗಾಗಿ ಇದರ ಪರಿಣಾಮ ಎನ್ನುವಂತೆ ಬುಧವಾರ ಸಂಜೆಯಿಂದಲೇ ಕದನ ವಿರಾಮ ಜಾರಿಯಾಗಿದೆ. ಮೂಲಗಳ ಪ್ರಕಾರ ಇದು ತಾತ್ಕಾಲಿಕ ಯುದ್ಧ ವಿರಾಮ ಅಂತ ಹೇಳಲಾಗ್ತಾ ಇದೆ. ತಾಲಿಬಾನ್ ಕೇವಲ 48 ಗಳಿಗೆ ಸೀಮಿತವಾಗಿ ಇದನ್ನು ಒಪ್ಕೊಂಡಿದೆ ಅಂತ ಹೇಳಲಾಗ್ತಿದೆ. ಈ ಕುರಿತು ಖುದ್ದು ಮಾಹಿತಿ ನೀಡಿರುವ ಅಫ್ಘಾನಿಸ್ತಾನ ವಕ್ತಾರ ಜಬಿಯುಲ್ಲಾ ಮುಜಾಹಿದ್ ಪಾಕಿಸ್ತಾನದ ಮನವಿ ಮೇರೆಗೆ 48 ಗಂಟೆಗಳ ಕಾಲ ಕದನ ವಿರಾಮ ಒಪ್ಪಂದ ಜಾರಿಯಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕದನ ವಿರಾಮ ವಿಚಾರದಲ್ಲಿ ಪಾಕಿಸ್ತಾನ ದಯನೀಯ ಸ್ಥಿತಿ ತಲುಪಿದ್ದು ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಈ ಹಿಂದೆ ಭಾರತದ ಆಪರೇಷನ್ ಸಿಂಧೂರದಲ್ಲೂ ಇದೇ ರೀತಿ ಕದನ ವಿರಾಮಕ್ಕೆ ದುಂಬಾಲು ಬಿದ್ದಿತ್ತು. ಇದೀಗ ಅಫ್ಘಾನ್ ವಿಚಾರದಲ್ಲೂ ಪಾಕಿಸ್ತಾನ ಅಂತಾರಾಷ್ಟ್ರೀಯ ದೋಸ್ತಿಗಳ ಮೊರೆ ಹೋಗಿದೆ ಅಂತ ಹೇಳಲಾಗಿದೆ. ಕೆಲವು ಮಾಧ್ಯಮಗಳ ವರದಿ ಪ್ರಕಾರ ಖುದ್ದು ಪಾಕಿಸ್ತಾನವೇ ಯುದ್ಧ ವಿರಾಮಕ್ಕೆ ಮನವಿ ಮಾಡಿದ್ಯಂತೆ. ಸಂಕೀರ್ಣವಾದರೂ ಇದೊಂದು ಪರಿಹರಿಸಬಹುದಾದ ಸಮಸ್ಯೆ. ಹೀಗಾಗಿ ಸಕಾರಾತ್ಮಕ ಪರಿಹಾರವನ್ನ ಕಂಡುಕೊಳ್ಳಲು ಬದ್ಧರಿದ್ದೇವೆ. ಎರಡೂ ಕಡೆಯವರು ಮಾತುಕತೆಯ ಮೂಲಕ ಪ್ರಾಮಾಣಿಕ ಪ್ರಯತ್ನಗಳನ್ನ ಮಾಡಲಿದ್ದಾರೆ ಅಂತ ಪಾಕ್ ರಕ್ಷಣಾ ಸಚಿವಾಲಯದ ಹೇಳಿಕೆಯನ್ನ ಉಲ್ಲೇಖಿಸಿ ರಾಯ್ಟರ್ಸ್ ವರದಿ ಮಾಡಿದೆ. ಮೇಲ್ನೋಟಕ್ಕೆ ಇದೊಂದು ರಾಜತಾಂತ್ರಿಕ ಹೇಳಿಕೆ ಅಂತ ಅನಿಸಿದ್ರು ಪಾಕಿಸ್ತಾನ ನಿರಾಶಾ ಸ್ಥಿತಿಯಲ್ಲಿ ಮಂಡಿಯೂರಿರುವ ಸಂಗತಿಯನ್ನ ಬಯಲು ಮಾಡಿದೆ. ಇಲ್ಲಿ ಮತ್ತೊಂದು ಸಂಗತಿಯನ್ನ ಹೇಳಲೇಬೇಕು. ಕಳೆದ ತಿಂಗಳು ಅಂದರೆ ಸೆಪ್ಟೆಂಬರ್ನಲ್ಲಿ ಸೌದಿ ದೊರೆ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಉಭಯ ದೇಶಗಳ ನಡುವೆ ರಕ್ಷಣಾ ಒಪ್ಪಂದವಾಗಿತ್ತು. ಕೋಟ್ಯಂತರ ಹಣದ ಜೊತೆಗೆ ರಕ್ಷಣಾ ಉಪಕರಣಗಳ ಸಹಕಾರದ ಭರವಸೆ ಸಿಕ್ಕಿತ್ತು. ಅದೇ ಗುಂಗು ಹಾಗೂ ಧಿಮಾಕಿನಲ್ಲಿದ್ದ ಪಾಕ್ ಅಫ್ಘಾನರ ಮೇಲೆ ಮುಗಿಬಿದ್ದು ಈಗ ಪೆಟ್ಟು ತಿಂದಿದೆ. ವಿಚಿತ್ರ ಅಂದ್ರೆ ಪಾಕ್ ಯಾವತ್ತೂ ವಿಶ್ವಾಸಿಕವಾಗಿ ನಡೆದುಕೊಳ್ಳುವುದೇ ಇಲ್ಲ. ಅದು ಇಂಡಿಯಾ ಇರಲಿ ಅಥವಾ ಕಟ್ಟ ಮುಸ್ಲಿಂ ರಾಷ್ಟ್ರವಾಗ್ಲಿ, ಅದರದ್ದು ಯಾವತ್ತೂ ಡ್ಯುವೆಲ್ ಸ್ಟ್ಯಾಂಡರ್ಡ್. ಅಫ್ಘಾನ್ ವಿಷಯದಲ್ಲೂ ಪಾಕಿಸ್ತಾನ ತನ್ನ ಉದ್ದಟತನ ತೋರಿಸಲು ಹೋಗಿ ಗುಮ್ಮಿಸಿಕೊಂಡಿದೆ. ಯಾವಾಗ ತಾಲಿಬಾನಿಗಳು ಇವರ ಕಿರಾತಕ ಆಟಕ್ಕೆ ತಿರುಗೇಟು ಕೊಟ್ಟರು ಆಗ ಬಂದ ದಾರಿಗೆ ಸುಂಕವಿಲ್ಲ ಎನ್ನುವ ರೀತಿಯಲ್ಲಿ ಸೌದಿ ಹಾಗೂ ಕತಾರ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಜಾರಿಯಾಗುವಂತೆ ನೋಡಿಕೊಂಡಿದೆ. ಸೌದಿ ದೊರೆಯ ಕಾಲು ಹಿಡಿದಿರುವ ಶಾಬಾಜ್ ಶರೀಫ್ ಸರ್ಕಾರ ಹೇಗಾದ್ರೂ ಮಾಡಿ ತಾಲಿಬಾನಿಗಳಿಂದ ರಕ್ಷಿಸಿ ಅಂತ ಮೊರೆ ಇಟ್ಟಿತ್ತಂತೆ. ಹೀಗಾಗಿ ಅದನ್ನ ತಾಲಿಬಾನ್ ವಲ್ಲದ ಮನಸ್ಸಿನಿಂದಲೇ ಒಪ್ಕೊಂಡಿದೆ. ಮತ್ತೊಮ್ಮೆ ಏನಾದರೂ ಬಾಲ ಬಿಚ್ಚಿದ್ರೆ ಭೂಪಟದಲ್ಲೇ ನಿಮ್ಮ ದೇಶವೇ ಇರದು ಎನ್ನುವ ಸಂದೇಶವನ್ನ ತಾಲಿಬಾನಿಗಳ ಪಡೆ ನೀಡಿದೆ ಅಂತ ಹೇಳಲಾಗಿದೆ. ಬಹುಶಃ ಸೋಲಿನ ಮೇಲೆ ಸೋಲು ಅನುಭವಿಸುತ್ತಿದ್ದರೂ ಪಾಕಿಸ್ತಾನ ಪಾಠ ಕಲಿಯುತ್ತಿಲ್ಲ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ.
ಇನ್ನು ತಾಲಿಬಾನಿಗಳಿಂದ ತಕ್ಕ ಶಾಸ್ತಿ ಆಗ್ತಾ ಇದ್ರು ಪಾಪಿ ಪಾಕಿಸ್ತಾನದ ನಾಯಕರಿಗೆ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಇದೀಗ ಅಫ್ಘಾನ್ ಯುದ್ಧದಲ್ಲೂ ಭಾರತವನ್ನ ಎಳೆದು ತಂದಿದ್ದಾರೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮತ್ತೊಮ್ಮೆ ತಮ್ಮ ನಾಲಿಗೆ ಹರಬಿಟ್ಟಿದ್ದಾರೆ. ತಾಲಿಬಾನ್ ಯುದ್ಧಕ್ಕೆ ಭಾರತ ಪ್ರಾಯೋಜಕತ್ವ ನೀಡಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಫ್ಘಾನಿಸ್ತಾನ ಭಾರತದ ಪ್ರಾಕ್ಸಿ ಯುದ್ಧದಲ್ಲಿ ಹೋರಾಡ್ತಾ ಇದೆ. ಅಫ್ಘಾನ್ ಯುದ್ಧ ನೀತಿಗಳು ಕಾಬೂಲ್ನಲ್ಲಿ ಅಲ್ಲ, ನವದೆಹಲಿಯಲ್ಲಿ ನಿರ್ಧಾರವಾಗುತ್ತಿದೆ ಅಂತ ಖ್ವಾಜಾ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ತಾಲಿಬಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದ್ರು. ಈ ವೇಳೆಯೇ ಈ ಪ್ಲಾನ್ ರೂಪಿಸಿದ್ದಾರೆ ಅಂತ ಖ್ವಾಜಾ ತಳ ಬುಡವಿಲ್ಲದ ತರ್ಕ ಮಂಡಿಸಿದ್ದಾರೆ. ಅದರಲ್ಲೂ ಭಾರತ ಅಫ್ಘಾನಿಸ್ತಾನವನ್ನ ತನ್ನ ಅಸ್ತ್ರದಂತೆ ಬಳಸ್ತಾ ಇದೆ, ಕದನ ವಿರಾಮ ಜಾರಿಯಾಗುವ ಬಗ್ಗೆಯೂ ತಮಗೆ ಅನುಮಾನಗಳಿದೆ ಅಂತ ಖ್ವಾಜಾ ಭಾರತದ ಮೇಲೆ ತಮ್ಮ ದ್ವೇಷವನ್ನ ಹೊರಹಾಕಿದ್ದಾರೆ. ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ನಡುವಿನ ಸಂಬಂಧಗಳು ಇದೇ ಮೊದಲ ಬಾರಿ ಏನು ಹದಗೆಟ್ಟಿಲ್ಲ. ಮೊದಲಿನಿಂದಲೂ ಉಭಯ ದೇಶಗಳ ನಡುವೆ ಗಡಿ ತಂಟೆಗಳಿವೆ. ಬ್ರಿಟಿಷರ ಕಾಲದಿಂದಲೂ ಈ ಗಡಿ ಗುದ್ದಾಟ ನಡೆದುಕೊಂಡೇ ಬಂದಿದೆ. ವಿಶೇಷವಾಗಿ ದುರಾಂಡ್ ರೇಖೆ ಬಗ್ಗೆ ತಕರಾರು ಇದ್ದೇ ಇದೆ. ಅಂದಹಾಗೆ ಈ ದುರಾಂಡ್ ರೇಖೆ ಸುಮಾರು 2640 ಕಿಲೋಮೀಟರ್ ಉದ್ದದ ಗಡಿಯಾಗಿದೆ. ಇದನ್ನ 1893ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸ್ಥಾಪಿಸಲಾಯಿತು. ಪಾಕಿಸ್ತಾನ ಇದನ್ನ ಅಂತಾರಾಷ್ಟ್ರೀಯ ಗಡಿ ಅಂತ ಮಾನ್ಯ ಮಾಡಿದೆ. ಆದರೆ ಅಫ್ಘಾನಿಸ್ತಾನ ಇದನ್ನ ಒಪ್ಪಿಲ್ಲ. ಇನ್ನು ಈ ಗಡಿಯೇ ಪಸ್ತೂನ್ ಪ್ರದೇಶಗಳನ್ನ ಕೃತಕವಾಗಿ ವಿಭಜಿಸುತ್ತದೆ ಅಂತ ಅಫ್ಘಾನ್ ವಾದ. ಹೀಗಾಗಿ ಈ ಪ್ರದೇಶದಲ್ಲಿ ಆಗಾಗ ಘರ್ಷಣೆಗಳು ಮತ್ತು ಗುಂಡಿನ ಚಕಮಕಿಗಳಿಗೆ ಇದೇ ಮುಖ್ಯ ಕಾರಣವಾಗಿದೆ. ಇದರ ಜೊತೆಗೆ ಅಫ್ಘಾನಿಸ್ತಾನ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡ್ತಿದೆ ಅನ್ನೋದು ಮುಖ್ಯ ಆರೋಪ. ಇದೊಂದು ರೀತಿ ಭೂತದ ಬಾಯಲ್ಲಿ ಭಗವದ್ಗೀತೆ ಎನ್ನುವ ರೀತಿಯಾಗಿದೆ. ಯಾಕಂದ್ರೆ ಪಾಕಿಸ್ತಾನ ಎಂತೆಂಥ ಉಗ್ರ ಗುಂಪುಗಳಿಗೆ ಆಶ್ರಯ ನೀಡಿದೆ ಅನ್ನೋದು ಇಡೀ ಜಗತ್ತಿಗೆ ತಿಳಿದಿದೆ. ಹೀಗಿರುವಾಗ ಪಾಪಿ ಪಾಕಿಸ್ತಾನ ಈ ಆರೋಪವನ್ನ ತಾಲಿಬಾನಿಗಳ ಮೇಲೆ ಹಾಕ್ತಾ ಇದೆ. ಹಾಗೆ ನೋಡಿದರೆ ತಾಲಿಬಾನಿಗಳಿಗೂ ಪಾಕಿಸ್ತಾನಕ್ಕೂ ವ್ಯತ್ಯಾಸವೇನೂ ಇಲ್ಲ. ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳು ಅಷ್ಟೇ. ಪಾಕಿಸ್ತಾನದ ಆರೋಪದ ಪ್ರಕಾರ ತಾಲಿಬಾನ್ ಆಡಳಿತ ತೆಹರೀಕ್ ಇ ತಾಲಿಬಾನ್ ಪಾಕಿಸ್ತಾನ್ ಎನ್ನುವ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ. ಈ ಸಂಘಟನೆ ಮೂಲಕ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಚಟುವಟಿಕೆ ನಡೆಸ್ತಾ ಇದೆ ಅನ್ನೋದು ಆರೋಪ. ಅಲ್ಲದೆ 2021ರ ಬಳಿಕ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ವಹಿಸಿಕೊಂಡ ಬಳಿಕ ಗಡಿಯಲ್ಲಿ ಪದೇ ಪದೇ ಗಡಿ ಉಲ್ಲಂಘನೆ ಜಟಾಪಟಿಗಳು ನಡೆಯುತ್ತಿದೆ ಅನ್ನೋದು ಪಾಕ್ ಸರ್ಕಾರದ ಆರೋಪ. ಜೊತೆಗೆ ಬಲೂಚ್ ಹೋರಾಟಗಾರರಿಗೂ ಇವರೇ ನೆರವು ಒದಗಿಸುತ್ತಿದ್ದಾರೆ ಅಂತ ಪಾಕ್ ಆರೋಪಿಸ್ತಾ ಇದೆ. ಆದರೆ ಅಫ್ಘಾನ್ ಆಡಳಿತ ಇದನ್ನ ಸ್ಪಷ್ಟವಾಗಿ ನಿರಾಕರಿಸಿದೆ. ಇನ್ನು ಅಫ್ಘಾನಿಸ್ತಾನ ಕೂಡ ಪಾಕ್ ಮೇಲೆ ದೊಡ್ಡ ಆರೋಪ ಹೊರಿಸ್ತಾ ಇದೆ. ಐಸಿಸ್ನಂತಹ ದುಷ್ಟ ಉಗ್ರ ಸಂಘಟನೆಯನ್ನ ಸಲಹುತ್ತಿರುವವರೇ ನೀವು ಅನ್ನೋದು ತಾಲಿಬಾನ್ ವಾದ. ಐಸಿಸ್ ಸಂಘಟನೆಯಿಂದ ಅಫ್ಘಾನ್ ನಾಗರಿಕರಿಗೆ ನೆಮ್ಮದಿ ಇಲ್ಲ. ಮೊದಲು ಐಸಿಸ್ಗೆ ನೆರವು ನೀಡೋದನ್ನ ನಿಲ್ಲಿಸಿ ಅಂತ ತಾಲಿಬಾನ್ ಆಡಳಿತ ಪಾಕ್ಗೆ ತಾಕೀತು ಮಾಡ್ತಿದೆ. ಹೀಗೆ ಎರಡೂ ರಾಷ್ಟ್ರಗಳು ಪರಸ್ಪರ ಕೆಸರೆರಚಾಟ ಮಾಡ್ತಿವೆ. ಜೊತೆಗೆ ತಮ್ಮ ಉಗ್ರ ಪೋಷಣೆಯನ್ನ ಮುಂದುವರಿಸಿಕೊಂಡೇ ಬಂದಿವೆ. ಆದರೆ ಈ ಬಾರಿ ಪರಸ್ಪರ ಕಾದಾಟಕ್ಕಿಳಿಯುವ ಮೂಲಕ ತಮ್ಮ ನಿಜ ಬಣ್ಣವನ್ನ ಬಯಲು ಮಾಡಿಕೊಳ್ತಿವೆ. ಒಟ್ನಲ್ಲಿ ಅಫ್ಘಾನ್ ಪಾಕಿಸ್ತಾನ ಕಲಹ ಉಗ್ರ ಪೋಷಣೆಯ ಬೂಟಾಟಿಕೆಯನ್ನ ಬಯಲು ಮಾಡಿದೆ. ಜೊತೆಗೆ ಪಾಕಿಸ್ತಾನ ಎಂಬ ದಟ್ಟ ದರಿದ್ರ ದೇಶದ ಅಸಲಿತನ, ಹೀನಾಯ ಸಾಮರ್ಥ್ಯವು ಜಗಜ್ಜಾಹೀರಾಗಿದೆ. ಸದ್ಯ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನ ನಡುವೆ ನಡೀತಾ ಇರುವ ಈ ಸಂಘರ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.